ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಇವತ್ತಿನ ಸ್ಪೆಷಲ್ ಏನಪ್ಪ ಅಂತಂದ್ರೆ ಸಂಜೆಯಿಂದ ಅಡುಗೆ ಸ್ಟಾರ್ಟ್ ಮಾಡೀನಿ. ಅದು ಏನು ಮಾಡತ್ತೀನಿ ಅಂತಂದ್ರೆ ಮೊಟ್ಟೆ ಸಾಂಬಾರು ಮಾಡತ್ತೀನಿ. ಯಾಕಂದ್ರೆ ಈ ಮಕ್ಳ ಜೊತೆ ಏನಾದರೂ ಒಂದು ಮಾಡ್ಬೇಕಂದ್ರೆ ದೊಡ್ಡ ಅಡುಗೆಗಿಂತಲೂ ಜಾಸ್ತಿ ಅವ್ರ ಕೆಲಸನೇ ಜಾಸ್ತಿ ಆಗಿರ್ತದೆ. ಅದಕ್ಕೆ ಬಡ ಮಾಡಿ ಮುಗಿಸುಮ ಅಂತೇಳಿ ಸಂಜೆಯಿಂದ ಸ್ಟಾರ್ಟ್ ಮಾಡೀನಿ. ಯಾಕಂದ್ರೆ ಮುಂಜಾನೆ ಸಂಡೇ ಬೇರೆ ಇತ್ತಲ್ಲ, ಮುಂಜಾನೆ ಅಷ್ಟೇ ನಾಷ್ಟ ಮಾಡಿಬಿಟ್ಟಿದ್ದೆ ನಾನು. ಯಾಕಂದ್ರೆ ಸಂಡೇ ಬರ್ತಂದ್ರೆ ಸ್ವಲ್ಪ ಲೇಟಾಗಿ ಎದ್ದಿರ್ತೀವಿ, ಒಂಥರ ಲೇಜಿ ಮಾರ್ನಿಂಗ್ ಆದಂಗೆ ಆಗಿಬಿಡ್ತದೆ. ಅದಕ್ಕಾಗಿ ಈಗ ಮೊದಲಿಗೆ ತತ್ತಿ ಕುದಿಸ್ಲಾಕಿಟ್ಟಿನಿ. ಇನ್ನೊಂದು ಏನಂತಂದ್ರೆ ನಾ ಪ್ರತಿ ಸಲನೂ ಅಡುಗೆ ಮಾಡುವಾಗ ಸಾಂಬಾರಾಗಲಿ ಅಥವಾ ಪಲ್ಯ ಆಗಲಿ ಮಾಡಿ ಆಮೇಲೆ ರೊಟ್ಟಿ ಮಾಡ್ತಿರ್ತೀನಿ. ಇವತ್ತು ಹಂಗೆ ಮಾಡಲಿಲ್ಲ. ಯಾಕಂದ್ರೆ ಮತ್ತು ಹುಡುಗರು ಯಾವಾಗ ಕೈ ಬಿಡ್ತಾವೆ ಬಿಡೋಂಗಿಲ್ಲ ಗೊತ್ತಿಲ್ಲ, ಹುಡುಗರು ಬೇರೆ ಸಣ್ಣ ಅದಾವಲ್ಲ. ಅದಕ್ಕಾಗಿ ಇವತ್ತು ಮೊದಲಿಗೆ ರೊಟ್ಟಿ ಮಾಡ್ಲಾತ್ತೀನಿ. ಯಾಕಂದ್ರೆ ಆ ಕಡೆ ತತ್ತಿನೂ ಕುದಿಸ್ಲಾಕಿಟ್ಟಿನಿ, ಈ ಕಡೆ ರೊಟ್ಟಿ ಮಾಡೋದ್ರಾಗ ತತ್ತಿನೂ ಕುದಿತಾವ ಅಂಥೇಳಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಟಿನಿ. ಈ ಕಡೆ ಗ್ಯಾಸ ಅದಕ್ಕಾಗಿ ನೋಡ್ರಿ ತತ್ತಿನೂ ಕುದಿಲತ್ತವ. ಈ ಕಡೆ ಜಿಗಿ ಹಾಕ್ಕೋಬೇಕಲ್ಲ ಹಿಟ್ಟು. ಇನ್ನೊಂದು ಏನಂತಂದ್ರೆ ನಾವು ಹಿಟ್ಟು ಸ್ವಲ್ಪ ಜಾಸ್ತಿನೇ ಜಿಗಿ ಇತ್ತಂದ್ರೆ ಜಿಗಿ ನೀರು ಹಾಕೊಳ್ಳೋ ಅವಶ್ಯಕತೆ ಇರೋಂಗಿಲ್ಲ. ಇಲ್ಲಾಂದ್ರೆ ಒಂದು ವೇಳೆ ಹಿಟ್ಟು ಜಿಗಿ ಇರಲಿಲ್ಲ ಅಂದ್ರೆ ಸ್ವಲ್ಪ ಇತ್ತಂದ್ರೆ ನಾವು ಜಿಗಿ ನೀರು ಹಾಕೊಳ್ಳೋ ಅವಶ್ಯಕತೆ ಇರ್ತದೆ. ಒಂದು ವೇಳೆ ಹಿಟ್ಟು ಜಿಗಿ ಇತ್ತು ಜಿಗಿ ನೀರು ಹಾಕ್ಕೊಂಡೇವತ್ತಂದ್ರೆ ರೊಟ್ಟಿ ಇಗ್ಗದೇ ಇಲ್ಲ, ಕೈಲೇ ಬಡ್ದು ಸಾಕಾಗ್ಬಿಡ್ತದೆ. ಮೊನ್ನೆ ಸಲನೂ ಹಿಂಗೆ ಆಗಿತ್ತು. ಈಗ ಮತ್ತೆ ಬೇರೆ ಬಿಸ್ಕೊಂಬಂದಿನಿ ಅಂತೇಳಿ ಅವು ಜಿಗಿ ಇದ್ದು ಹಿಟ್ಟು ನಾನು ಜಾಸ್ತಿ ಅಂದ್ರೆ ನೀರು ಹಾಕೋದು ಬಿಸಿನೀರು ಹಾಕೋತಾನೆ ಇರಲಿಲ್ಲ, ತಣ್ಣೀರ್ಲೇ ನಾದ್ಬಿಡ್ತಿದ್ದೆ ಬಡ ತೊಗೊಂಡು. ಇದು ಹಿಟ್ಟು ಸ್ವಲ್ಪ ಜಿಗಿ ಅಂದ್ರೆ ಪೂರ್ತಿ ಜಿಗಿ ಏನು ಹೋಗಿಲ್ಲ, ಜಿಗಿ ಅದ ಅರ್ಧ ಸ್ವಲ್ಪ ಅದ ಅಂತೇಳಿ ಈಗ ಜಿಗಿ ನೀರು ಹಾಕ್ಕೊಳತ್ತೀನಿ ನೋಡಿರಿ. ಜಿಗಿ ನೀರು ಹಾಕ್ಕೊಂಡು ಈಗ ಹಿಟ್ಟು ನಾದ್ಲಾತ್ತೀನಿ. ಸಾಮಾನ್ಯವಾಗಿ ಹೆಂಗತ್ತಂದ್ರೆ ಒಂಥರ ರೊಟ್ಟಿ ಮಾಡೋದು ಕೆಲಸ ಮುಗೀತಂದ್ರೆ ಅರ್ಧಕ್ಕೆ ಕೆಲಸ ಕಂಪ್ಲೀಟ್ ಆದಂಗೆ. ರೊಟ್ಟಿನೇ ಜಾಸ್ತಿ ಕೈ ಹಿಡಿದು ಉಳ್ಕಿದ ಅಡುಗೆನ ಬಡ ಮಾಡಿಬಿಡ್ತೀವಿ. ಹುಡುಗರು ಅಳ್ಳಕತ್ತ ನಡಬರ್ಕ ಗ್ಯಾಸ ಬಂದ್ ಮಾಡಿ ಚಾಲು ಮಾಡಿ ಹಾಗೆ ತೊಗೊಳಕ್ಕೆ ಬರ್ತದೆ. ಈಗ ಒಂದು ವೇಳೆ ಈಗ ರೊಟ್ಟಿ ಹೆಂಗತ್ತಂದ್ರೆ ಅರ್ಧಕ್ಕಿಂತ ಸ್ವಲ್ಪ ಹಿಟ್ಟು ಮತ್ತು ಅಳಸಾಲಕ್ಕೆ ಸ್ಟಾರ್ಟ್ ಆಗ್ಬಿಡ್ತದೆ. ಮತ್ತು ರೊಟ್ಟಿ ಬಡ್ಲಿಕ್ಕೆ ಒಂಥರ ಒಲ್ಲ ಅನಿಸ್ಬಿಡ್ತದೆ. ರೊಟ್ಟಿ ಕಂಟಿನ್ಯೂ ಮಾಡ್ಲಾತಿದ್ದೀವಿ ಅಂದ್ರೆ ಅದು ಆಗೋತನ ಮಾಡ್ದೇವು ಅಂದ್ರೆ ಸ್ವಲ್ಪ ಚಲೋ ಅನ್ನಿಸ್ತದೆ. ಇಲ್ಲಾಂದ್ರೆ ಅದು ಮನಸ್ಸು ಬರೋಂಗಿಲ್ಲ ಮಾಡ್ಲಿಕ್ಕೆ. ಅರ್ಧಂಬರ್ಧ ಬಿಡೋದು ಮಾಡ್ದೇವತ್ತಂದ್ರೆ ಆ ಕಡೆ ಹಿಟ್ಟು ನಾದ್ಲತ್ತೀನಿ. ನಮ್ಮ ಸೋನಾ ಜಗಲಿ ಮಿಂತಂದು ಕುಕ್ಮ ಹಚ್ಲತ್ತಾನ. ಡೈಲಿನೂ ಒಟ್ಟು ಈ ಥರ ಮಾಡ್ತಾನೆ ಇರ್ತಾನೆ. ಜಗಲಿ ಬಲ್ಲಿ ಕುಕ್ಮ ತೊಗೊಳೋದು ಎಲ್ರಿಗೂ ಮನ್ಯಾಗ ತಿರುಗಾಡಿ ಹಚ್ಚೋದು ಮಾಡ್ತಿರ್ತಾನೆ. ಈ ಕಡೆ ನೋಡಿರಿ ಸ್ವಲ್ಪ ತತ್ತಿ ಹೊಡಿಬಾರ್ದು ಅಂಥೇಳಿ ಮ್ಯಾಗ ಸ್ವಲ್ಪ ಹಾಗೆ ಆ ಕಡೆ ಹಿಟ್ಟು ನಾದ್ಕೊಂತ ತತ್ತಿನೂ ನೋಡತ್ತೀನಿ ಹೆಂಗೆ ಕುದಿಲಾತ ತತ್ತಿ ಅಂತರೂ. ಈಗ ರೊಟ್ಟಿ ಸ್ಟಾರ್ಟ್ ಮಾಡೀನಿ. ಯಾಕಂದ್ರೆ ಈ ತತ್ತಿ ಸಾಂಬಾರೊಳಗೆ ಚಪಾತಿನೂ ಮಾಡ್ಬೋದು. ನಾ ನಿನ್ನೆನೂ ರೊಟ್ಟಿ ಮಾಡಿರಲಿಲ್ಲ ಅಂಥೇಳಿ ಅದಕ್ಕಾಗಿ ಇವತ್ತು ರೊಟ್ಟಿ ಮಾಡತ್ತೀನಿ. ಅದಕ್ಕಾಗಿ ಬಿಸಿ ರೊಟ್ಟಿ ಮಾಡಿದ್ರೆ ಮೆತ್ತಗೆ ಸ್ವಲ್ಪ ದಪ್ಪನ ಮಾಡಿಕೊಟ್ರೆ ಬಿಸಿ ಒಂಥರ ಈ ಥಂಡಿ ಒಳಗೆ ಬಿಸಿ ಅಡುಗೆನೇ ಉಣ್ಬೇಕು ಅನ್ನಿಸ್ತದೆ. ಅದಕ್ಕಾಗಿ ಸ್ವಲ್ಪ ಬಿಸಿ ರೊಟ್ಟಿ ಮಾಡಿಕೊಟ್ರೆ ಎಲ್ಲರೂ ಉಣ್ತಾರೆ ಅಂಥೇಳಿ ಈಗ ರೊಟ್ಟಿ ಮಾಡತ್ತೀನಿ ನೋಡ್ರಿ. ಈಗ ಇನ್ನೊಂದು ಏನಂತಂದ್ರೆ ಸಣ್ಣ ಹುಡುಗರನ್ನು ದಪ್ಪನ ರೊಟ್ಟಿ ಉಣ್ತಾರೆ. ರೊಟ್ಟಿ ಬೇಸರ ಆಯ್ತಂದ್ರೆ ದಪ್ಪನೆ ಬಡ್ದು ಬಿಡಬೇಕು ಅನ್ನೋಂಗಿಲ್ಲ. ಯಾಕಂದ್ರೆ ಮನ್ಯಾಗ ಕೆಲವೊಬ್ಬರು ದಪ್ಪನ ಇಷ್ಟಪಡ್ತಾರೆ, ಕೆಲವೊಬ್ಬರು ತೆಳ್ಳಗಿನ ಇಷ್ಟಪಡ್ತಾರೆ. ದಪ್ಪನೂ ಆಗಿಂದಾಗೆ ಉಂಡ್ರೆ ಚಲೋ ಅನಿಸ್ತದೆ. ಮತ್ತು ಅವು ಇಟ್ಟರೆ ಸ್ವಲ್ಪ ಆರದ ಬಳಕ ತಿನ್ನೋಕೆ ಚಲೋ ಅನ್ಸಂಗಿಲ್ಲ. ಅದಕ್ಕಾಗಿ ಜಾಸ್ತಿ ತೆಳ್ಳಗನ್ನು ಬಡ್ದಿಟ್ಬಿಟ್ರೆ ಸ್ಟಾಕ್ ಇಟ್ಟರೆ ನಡೀತದೆ. ಬೇಕಾದ್ರೆ ಮತ್ತು ಪಲ್ಯ ಅದು ಮಾಡಿದಾಗ ಒಂದೊಂದು ಟೈಮ್ ಅಂದ್ರೆ ಆದ ಬಳಕ ಕಟ್ಟಿ ರೊಟ್ಟಿನೂ ಉಣ್ಬೋದು, ತಿನ್ನಕ್ಕೂ ಚಲೋ ಅನ್ನಿಸ್ತದೆ. ಅದ್ರಾಗ ಸ್ಪೆಷಲಿ ಥಂಡಿ ಒಳಗೆ ಜಲ್ದಿ ಏಳಕ್ಕೂ ಒಲ್ಲ ಅನಿಸ್ಬಿಡ್ತದೆ. ಹುಡುಗರಿಗೇನೋ ಸ್ಕೂಲಿಗೆ ಹೋಗ್ತಾವೆ ಅಂತೇಳಿ ಜಲ್ದಿ ಅದು ಅಡುಗೆ ಮಾಡ್ದಂಗೆ ಎದ್ದು ಅಡುಗೆ ಮಾಡ್ಲಕ್ಕಂತೂ ಸಿಕ್ಕಾಪಟ್ಟಿ ಥಂಡಿ ಅಂದ್ರೆ ಈ ಕಡೆ ಥಂಡಿ ಇಲ್ಲ, ಅಂದ್ರೆ ಭಾಳ ಥಂಡಿ. ಈಗ ನೋಡ್ರಿ ಆ ಕಡೆ ರೊಟ್ಟಿ ಹಾಕಿ ಈಗ ಮತ್ತೊಂದು ರೊಟ್ಟಿ ಮಾಡ್ಲತ್ತೀನಿ. ಯಾಕಂದ್ರೆ ಆ ರೊಟ್ಟಿ ಹೇಳಿದ್ರಾಗೆ ಮತ್ತು ಈ ರೊಟ್ಟಿ ಸ್ಟಾಕ್ ಇರ್ತದೆ ಮಾಡ್ಲಿಕ್ಕೆ. ಅಂದಾಗೆ ಜಲ್ದಿ ಆಗ್ಬಿಡ್ತದೆ. ಸ್ಪೆಷಲಿ ರೊಟ್ಟಿ ಮಾಡ್ಲಿಕ್ಕಂದ್ರೆ ಜಾಸ್ತಿ ಟೈಮೇ ತೊಗೋತದೆ. ಎಲ್ಲ ಅಡುಗೆಗಿಂತಲೂ ಸ್ವಲ್ಪ ರೊಟ್ಟಿ ಮಾಡೋದಂದ್ರೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೋತದೆ. ಇಬ್ಬರು ಆ ಕಡೆ ಆಟ ಆಡತ್ತಾರ ಅಂಥೇಳಿ ಈ ಕಡೆ ನಾನು ಕೆಲಸ ಸ್ಟಾರ್ಟ್ ಮಾಡ್ತಿರ್ತೀನಿ. ಯಾಕಂದ್ರೆ ಅವ್ರು ಆಟ ಆಡೋ ಟೈಮಿಗೆ ಕೆಲಸ ಬಡ ಮಾಡಿದ್ರೆ ಚಲೋ. ಇಲ್ಲಾಂದ್ರೆ ಒಟ್ಟು ಕೆಲಸದ ಮಧ್ಯೆ ಬಂದು ಎಲ್ಲ ಕೆಲಸ ಅದು ಕೊಡು ಇದು ಕೊಡು, ಇಲ್ಲಾಂದ್ರೆ ಹಿಟ್ಟು ಕೊಡು ಅದು ಕೊಡು. ಈಗ ಇಬ್ಬರಿಗೆ ಸ್ವಲ್ಪ ಹಿಟ್ಟು ಕೊಟ್ಟು ಕುಂದ್ಸೀನಿ. ಹಿಟ್ಟು ತೊಗೊಂಡು ಆಟ ಆಡ್ಲತ್ತಾರೆ. ಏನು ಆಡ್ಲತ್ತಾರ ಅಂತೂ ಗೊತ್ತಿಲ್ಲ. ಯಾಕಂದ್ರೆ ಅವ್ರು ಮನ್ಸ ಯಾವಾಗ ಆಡ್ತಾರೋ ಯಾವಾಗ ಜಗಳ ಆಡ್ತಾರಂತೆ ಗೊತ್ತಿಲ್ಲ. ಇಲ್ಲಿ ನೋಡ್ರಿ ಈಗ ಹಿಟ್ಟು ತೊಗೊಂಡು ನಮ್ಮ ಚಿನ್ನ ಏನೋ ಅದು ಕುಕ್ಮ ಹಚ್ಚಿ ಏನೋ ಮಾಡತ್ತಾನ. ಇವ ಸಣ್ಣ ಬಿಸ್ಕಿಟ್ ತಿನ್ನತ್ತಾನ. ಅವ್ರದ್ದು ಆಟ ಅಂತೂ ಅವ್ರ ಕಡೆ ಜೋರು ನಡೆದ್ಬಿಟ್ಟಿತ್ತು. ಮತ್ತು ಈ ಕಡೆ ಬಂದ್ರೆ ಹಿಟ್ಟು ಕೊಡು ಸಣ್ಣ ಅಂದ್ರೆ ಹಿಟ್ಟು ಕೊಟ್ಟರೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಎಷ್ಟು ಸಲ ಕೊಟ್ರು ಆ ಕಡೆ ಆಟ ಆಡ್ಲತ್ತಾರ ಅಂತೇಳಿ ನಾನು ಈಗ ಬಡ ಅಡುಗೆ ಅಂತೇಳಿ ಅಡುಗೆ ಮಾಡತ್ತೀನಿ. ಈಗ ನೋಡಿರಿ ರೊಟ್ಟಿ ಫಸ್ಟಿಗೆ ಜಾಸ್ತಿ ಯಾಕಂದ್ರೆ ತೆಳ್ಳಗನೆ ಬಡ್ದಿಟ್ಬಿಟ್ಟಿನಿ. ತೆಳ್ಳಗನೆ ಬಡ್ದಿಟ್ರೆ ಚಲೋ. ಅಂದ್ರೆ ಸ್ಟಾಕ್ ಎಷ್ಟು ದಿನ ಇದ್ರೂ ತಿನ್ಬೋದು. ಅದು ಕಟ್ಟಿ ರೊಟ್ಟಿ ಆದ ಬಳಕ ಬಿಸಿ ಸಾಂಬಾರು ಒಳಗೆ ಚಲೋ ಅನ್ನಿಸ್ತದೆ. ಈಗ ನೋಡಿರಿ ತತ್ತಿ ನೋಡ್ರಿ ಈಗ ಕಂಪ್ಲೀಟಾಗಿ ಕುದಿಲಾತವ. ಈಗ ಸ್ವಲ್ಪ ತಿರುಗಾಡಿ ನೋಡ್ಲಾತೀನಿ ಕುದ್ದವಿಲ್ಲ ಅಂತೇಳಿ ಗೊತ್ತಾಗ್ತದಲ್ಲ. ಈಗ ರೊಟ್ಟಿ ಎಲ್ಲ ಮಾಡೋದಾಯ್ತು, ತತ್ತಿನೂ ಕುದ್ದವ. ಇನ್ನೊಂದು ಏನಂತಂದ್ರೆ ಎಲ್ಲ ಅಡುಗೆ ಆದ ಮೂಲಕ ಮತ್ತು ಕಿಚನ್ ಕ್ಲೀನ್ ಮಾಡ್ಲಿಕ್ಕಂದ್ರೆ ನಮ್ಗೆ ಸಮಾಧಾನ ಅನ್ಸಂಗಿಲ್ಲ. ಯಾಕಂದ್ರೆ ಹೆಣ್ಮಕ್ಳಿಗೆ ಸಾಮಾನ್ಯವಾಗಿ ಅಡುಗೆ ಮನೆಯೇ ಸಾಮ್ರಾಜ್ಯ ಆದಂಗೆ ಆಗ್ಬಿಟ್ಟಿರ್ತದೆ. ಅದು ಅಡುಗೆ ಮನೆ ಸ್ವಲ್ಪ ಸ್ವಚ್ಛ ಇರ್ಲಿಕ್ಕೆ ನಮಗೆ ಸಮಾಧಾನ ಅನ್ಸಂಗಿಲ್ಲ. ಇದು ಈಗೆಲ್ಲ ರೊಟ್ಟಿ ಮಾಡೋದೆಲ್ಲ ಆಯಿತು. ಅದಕ್ಕೆ ಕಂಪ್ಲೀಟ್ ಆದ ಬಳಕ ಈಗ ಸಾಂಬಾರು ಮಾಡ್ಬೇಕಲ್ಲ, ಮೊಟ್ಟೆ ಸಾಂಬಾರು ಮಾಡ್ಬೇಕಂತೇಳಿ ಈಗೆಲ್ಲ ರೆಡಿ ಮಾಡ್ಲಾತೀನಿ. ಮೊದಲಿಗೆ ಉಳ್ಳಾಗಡ್ಡಿ 3 ಉಳ್ಳಾಗಡ್ಡಿ ತೊಗೊಂಡಿನಿ ದಪ್ಪನೆ. ಅದಕ್ಕಾಗಿ
ಉಳ್ಳಾಗಡ್ಡಿ ಇಟ್ಟು ಸ್ವಲ್ಪ ದಪ್ಪ ಪ್ರಮಾಣನೇ ಹೊಳ್ಕೊಳತ್ತೀನಿ. ಯಾಕಂದ್ರೆ ಅವು ಮತ್ತು ಎಣ್ಣೆ ಒಳಗೆ ಫ್ರೈ ಮಾಡಿ ಮಿಕ್ಸಿಗೆ ಹಾಕೋದಿರ್ತದೆ. ಈಗ ನೋಡ್ರಿ ಇಲ್ಲಿ ಇಷ್ಟು ಪ್ರಮಾಣ ಈಗ ತೋರಿಸ್ಲತ್ತೀನಿಲ್ಲ. ಈಗ ಹಂಚು ಸ್ವಲ್ಪ ಕಾಯ್ತನ ಬಿಟ್ಟು ಹಂಚೆಲ್ಲ ಕಾದ್ಮ್ಯಾಗ ಸ್ವಲ್ಪ ದಪ್ಪ ಪ್ರಮಾಣ ಕಟ್ ಮಾಡ್ಕೊಂಡಿದ್ನಲ್ಲ ಉಳ್ಳಾಗಡ್ಡಿ, ಈ ಉಳ್ಳಾಗಡ್ಡಿ ಎಲ್ಲ ಹಂಚಿನೊಳಗೆ ಹಾಕಿ ಮ್ಯಾಗ ಸ್ವಲ್ಪ ಜಾಸ್ತಿ ಪ್ರಮಾಣನೇ ಎಣ್ಣೆ ಹಾಕಿ ನೋಡಿರಿ. ಈಗ ಉಳ್ಳಾಗಡ್ಡಿ ಪೂರ್ತಿ ತೊಯ್ದು ಸ್ವಲ್ಪ ಮತ್ತೆ ಎಣ್ಣೆ ಇದು ಆಗ್ಬೇಕು. ನೋಡಿರಿ ಇಷ್ಟು ಪ್ರಮಾಣ ಈಗ ಫ್ರೈ ಮಾಡ್ಬೇಕೀಗ. ಈ ಕೆಂಪು ಕಲರ್ ಆಗಿ ಅಲ್ಲಿ ಕಲರ್ ಚೇಂಜ್ ಆಗುತ್ತೋ ನಾನು ಫ್ರೈ ಮಾಡಿ ಆಮೇಲೆ ತೆಗೆದು ಮಿಕ್ಸಿ ಒಳಗೆ ಹಾಕೀನಿ. ಈಗ ನೆಕ್ಸ್ಟ್ ಟಮಾಟಿನೂ ದಪ್ಪ ಪ್ರಮಾಣ ಕಟ್ ಮಾಡ್ಕೊಂಡೀನಿ. ಒಂದು 5ರಿಂದ 6 ಟಮಾಟಿ ತೊಗೊಂಡಿನಿ. ಯಾಕಂದ್ರೆ ಇವು ಸಣ್ಣ ಅದಾವಲ್ಲ ಅದಕ್ಕಾಗಿ. ಈಗ ಟಮಾಟಿನೂ ಫ್ರೈ ಮಾಡ್ಲತ್ತೀನಿ ನೋಡಿರಿ. ಇದನ್ನು ಸ್ವಲ್ಪ ಜಾಸ್ತಿ ಪ್ರಮಾಣನೇ ಎಣ್ಣೆ ಹಾಕ್ಕೊಳತ್ತೀನಿ. ಮೊಟ್ಟೆ ಸಾಂಬಾರಲ್ಲಿ, ಚಿಕನ್ ಆಗಲಿ, ಮಟನ್ ಆಗಲಿ ಇವೆಲ್ಲ ಜಾಸ್ತಿ ಖಾರ ಇನ್ನೊಂದು ಸ್ಪೆಷಲ್ ಅಂದ್ರೆ ಎಣ್ಣೆ ಇರಬೇಕು. ಎಷ್ಟು ಖಾರ ಎಷ್ಟು ಎಣ್ಣೆ ಹಾಕ್ತೀವಲ್ಲ ಅಷ್ಟು ಅಡುಗೆ ಟೇಸ್ಟ್ ಲುಕ್ನು ಅನ್ನಿಸ್ತದೆ ನೋಡ್ಲಿಕ್ಕೆ. ಅದಕ್ಕಾಗಿ ಈಗ ಟಮಾಟಿನೂ ಫ್ರೈ ಆದಲ್ಲಿ ತೋರಿಸಿದ್ನೆಲ್ಲ ಅಷ್ಟು ಪ್ರಮಾಣ ಆದ್ರೆ ಸಾಕು. ಈ ಟಮಾಟಿ ಎಲ್ಲ ಆದ್ಮ್ಯಾಗ ಈಗ ಕೊಬ್ಬರಿನೂ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಫ್ರೈ ಮಾಡ್ಲತ್ತೀನಿ. ಹೆಂಗಂದ್ರೆ ಕೊಬ್ಬರಿ ಆಲ್ರೆಡಿ ನಾವು ಮೊದಲಿಗೆ ತುರಿದು ಇಟ್ಕೊಂಡ್ರೆ ಈಗ ಮಾಡ್ಲಿಕ್ಕೆ ಚಲೋ ಅನ್ನಿಸ್ತದೆ. ಇಲ್ಲಾಂದ್ರೆ ನಾವು ಯಾವುದೇ ಅಡುಗೆ ಮಾಡಾಗ ಅದು ಹೆರ್ಚ್ಕೋತ ಕುಂದ್ರಬೇಕಂದ್ರೆ ಬೇಸರ ಅನಿಸ್ಬಿಡ್ತದೆ. ಅದಕ್ಕಾಗಿ 1-2 ಸಲ ಬೇಸರ ಅನಿಸಿ ನಾನು ಈಗ ಆಲ್ರೆಡಿ ಮೊದಲಿಗೆ ಯಾವುದೇ ಅಡುಗೆ ಮಾಡ್ಬೇಕಾದ್ರೂ ಮೊದಲೇ ತುರಿದು ಇಟ್ಟಿರ್ತೀನಿ. ಅಂದರೆ ಹೆರ್ಚಿಟ್ಟ ಮ್ಯಾಗ ಡೈರೆಕ್ಟ್ ನೋಡಿರಿ ಈ ಥರ ಮಾಡ್ಕಿಸಿಂದ್ರೆ ಬಡ ಹಾಕಿಬಿಡ್ಬೋದು. ಇಲ್ಲಾಂದ್ರೆ ಆ ಟೈಮಿಗೆ ಹೆರ್ಚ್ಲಕ್ಕ ಲೇಟ್ನೂ ಆಗ್ತದೆ, ಬೇರೆ ಕೆಲಸ ಇದ್ರೂ ಮತ್ತೆ ಕೈ ಹಿಡಿತದೆ. ಈಗ ನೋಡಿರಿ ಎಲ್ಲ ಕೊಬ್ಬರಿ ಆಮೇಲೆ ಟಮಾಟಿ ಆಮೇಲೆ ಉಳ್ಳಾಗಡ್ಡಿ 3 ಈಗ ಎಲ್ಲ ಸರಿಯಾಗಿ ಫ್ರೈ ಮಾಡೋದು. ಈಗ ತತ್ತಿ ಎಲ್ಲ ಆರ್ಯಾವಲ್ಲ ಅದಕ್ಕಾಗಿ ಸ್ವಲ್ಪ ಅದ್ರಾಗ ತಣ್ಣೀರು ಮಿಕ್ಸ್ ಮಾಡಿ ಬಿಸಿನೀರೆಲ್ಲ ಚೆಲ್ಲಿ ತಣ್ಣೀರು ಮಿಕ್ಸ್ ಮಾಡಿ ಈಗ ಇವು ಸುಲ್ಕೊಳತ್ತೀನಿ ನೋಡಿರಿ. ಈಗ ಸರಿಯಾಗಿ ಕುದ್ದವ ಈಗ. ಯಾಕಂದ್ರೆ ಮತ್ತೆ ಸುಡು ಇದ್ದಾಗ ಇದು ಮಾಡ್ಲಿಕ್ಕೆ ಬರೋಂಗಿಲ್ಲ. ಸ್ವಲ್ಪ ಆರೋ ತನಕ ಬಿಟ್ಟಿನಿ. ಯಾಕಂದ್ರೆ ಅವೆಲ್ಲ ಫ್ರೈ ಮಾಡೋ ತನಕ ಇವು ಸರಿಯಾಗಿ ಎಲ್ಲ ಆರಿದ್ದು. ಅದಕ್ಕಾಗಿ ನೋಡೇ ಇವು ಮತ್ತು ಸ್ವಲ್ಪ ತಣ್ಣೀರು ಅದ್ರಾಗ ಮಿಕ್ಸ್ ಮಾಡ್ಕೊಂಡು ಈಗ ಮತ್ತೆ ಸುಲಿಲತ್ತೀನಿ ನೋಡಿರಿ ಇವಿಷ್ಟು. ಯಾಕಂದ್ರೆ ಇವನು ಫ್ರೈ ಮಾಡ್ಬೇಕಾಗ್ತದೆ, ಚಲೋ ಅನ್ನಿಸ್ತದೆ ಸ್ವಲ್ಪ ಎಣ್ಣೆಯೊಳಗೆ ಫ್ರೈ ಮಾಡಿದ್ರೆ. ಈಗ ನೋಡಿರಿ ಇಷ್ಟು ತತ್ತಿನೂ ಎಲ್ಲ ಸುಲಿದೈತಿ ಕ್ಲಿಯರಾಗಿ. ಈಗ ಇವು ಟೊಮಾಟಿ ಆಮೇಲೆ ಉಳ್ಳಾಗಡ್ಡಿ ಆಮೇಲೆ ಕೊಬ್ಬರಿ ಅಂದ್ರೆ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಈಗ ಇದನ್ನು ಈಗ ಸಣ್ಣಗೆ ಸ್ವಲ್ಪ ತೋರಿಸ್ಲತ್ತೀನಿಲ್ಲ ಇಷ್ಟು ಪ್ರಮಾಣ ಮಿಕ್ಸಿಗೆ ಹಾಕೀನಿ. ಈಗ ಎಲ್ಲ ಸರಿಯಾಗಿ ಎಣ್ಣೆ ಒಳಗೆ ಫ್ರೈ ಮಾಡಬೇಕು. ಈಗ ನೋಡಿರಿ ಸ್ವಲ್ಪ ಜಾಸ್ತಿ ಪ್ರಮಾಣನೇ ಒಂದು ಕಡಾಯಿ ಥರನೇ ಅದ. ಇದು ಸ್ವಲ್ಪ ದೊಡ್ಡ ಪ್ರಮಾಣನೇ ತೊಗೊಂಡಿನಿ ಯಾಕಂದ್ರೆ ಸಾಂಬಾರು ಮಾಡೋದು ಅಂಥೇಳಿ. ಸ್ಪೆಷಲಿ ಹೆಣ್ಮಕ್ಳಿಗೆ ಹೆಂಗತ್ತಂದ್ರೆ ಅಡುಗೆ ಮನೆಯೊಳಗೆ ಎಷ್ಟು ಸಾಮಾನು ಇದ್ದರೂ ಏನಾದರೂ ಒಂದು ಕಡಿಮೆ ಬಿದ್ದದೆ ಅಂತ ಅನ್ನಿಸ್ತದೆ. ಅಡುಗೆ ಐಟಮಲ್ಲಿ ಒಟ್ಟು ಸ್ಪೆಷಲಿ ಅಡುಗೆ ಮನೆಗೆ ಏನಾದರೂ ಎಷ್ಟು ಸಾಮಾನು ಇದ್ದರೂ ಸಾಕಾಗಂಗಿಲ್ಲ. ಈಗ ನೋಡಿರಿ ಸ್ವಲ್ಪ ಜಾಸ್ತಿ ಪ್ರಮಾಣದ ಎಣ್ಣೆ ಹಾಕಿನಿ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ 1-2 ಪಲಾವ್ ಎಲೆ ಕಟ್ ಮಾಡ್ಕೊಂಡು ಅದೇ ಒಂದು 4 ಸ್ವಲ್ಪ ಒಂದ್ರದಾಗ ಒಂದು 2ರಾಗ ಒಂದು 4 ಪುಕ್ಣಿ ಮಾಡಿ ಅವು ಹಾಕೀನಿ. ಹಾಕಿದ್ಮ್ಯಾಗ ಇದೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆವಲ್ಲ ಮಿಕ್ಸಿಗೆ ಹಾಕಿ ಅದನ್ನ ಈಗ ಸ್ವಲ್ಪ ಎಣ್ಣೆ ಎಲ್ಲ ಕಾದ್ಮ್ಯಾಗ ಅವು ಫ್ರೈ ಏನಾಗಿರ್ತಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದೆಲ್ಲ ಫ್ರೈ ಆದ್ಮ್ಯಾಗ ಈಗ ಇದು ಮಿಕ್ಸಿ ಹಾಕಿದ್ದೇನೆ ಫ್ರೈ ಅದಲ್ಲ ಇದು ಸರಿಯಾಗಿ ಕುಡಿಸ್ಕೊಳತ್ತೀನಿ. ಇದು ಕುಡಿಸ್ಕೊಂಡು ಸ್ವಲ್ಪ ಅದನ್ನು ತಿರುವಾಡಿ ಈಗ ಮ್ಯಾಗ ಮುಂದೆ 5 ನಿಮಿಷ ಮುಚ್ಚಿಬಿಟ್ರೆ ಸರಿಯಾಗಿ ಫ್ರೈ ಆಗ್ತದೆ. ಸ್ವಲ್ಪ ಎಣ್ಣೆ ಬಿಡುತ್ತಾನೂ ಮ್ಯಾಗ ಮುಚ್ಚಿಬಿಡ್ಬೇಕದು. ಈಗ ನೋಡಿರಿ ತತ್ತಿ ಫ್ರೈ ಮಾಡ್ಲಿಕ್ಕೆ ರೆಡಿ ಮಾಡ್ಕೊಳತ್ತೀನಿ. ಇದು ಒಂದ್ರಾಗ 4 ಪಾರ್ಟ್ ಕಟ್ ಮಾಡ್ಕೊಂಡಿದ್ದೆ ಅಂದ್ರೆ ನಾನು ತೋರಿಸಿನಲ್ಲ ಆಲ್ರೆಡಿ ಆ ಥರ ಮಾಡಿ. ಈಗ ಒಂದು ಕಡಾಯಿ ತೊಗೊಂಡು ಸ್ವಲ್ಪ ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಧನಿಯಾ ಹಾಕಿ ಆಮೇಲೆ ಸ್ವಲ್ಪ ಅರಿಶಿನ ಹಾಕಿ ಆಮೇಲೆ ಸ್ವಲ್ಪ ಹಚ್ಚ ಖಾರದ ಪುಡಿ ಹಾಕಿದ್ಮೇಲೆ ಸ್ವಲ್ಪ ಎಣ್ಣೆ ಕಾದ್ಮ್ಯಾಗ ಹಾಕಿದ್ಮ್ಯಾಗ ಸ್ವಲ್ಪ ಇವೆಲ್ಲ ಫ್ರೈ ಆಗ್ತಿರ್ತದಲ್ಲ ಸ್ವಲ್ಪ ಇಲ್ಲಿ ಮ್ಯಾಗ ನೊರೆ ಕಾಣ್ತಿರ್ತದಲ್ಲ ಈ ಥರ ಆದ್ಮ್ಯಾಗ ಏನು ಕಟ್ ಮಾಡಿ ಏನು ಇಟ್ಕೊಂಡಿದ್ದೀವಲ್ಲ ಈಗ 4 ಒಂದ್ರಾಗ ಲೇಯರ್ ಥರನೇ ಈಗ ತತ್ತಿ ಎಲ್ಲ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡಿರಿ ಈ ಕಡಾಯಿ ಒಳಗೆ. ಇವೆಲ್ಲ ಸರಿಯಾಗಿ ಈಗ ಕುಡಿಸ್ಕೋಬೇಕೀಗ. ಈಗ ಪೂರ್ತಿ ಇವೆಲ್ಲ ಎಲ್ಲೋ ಕಾಣಬೇಕೀಗ ಅಂದಾಗ ಸರಿಯಾಗಿ ಕುಡ್ಕೊಂಡಿರ್ತದೆಲ್ಲ ಒಳಗೆ. ಈಗ ಲೇಯರ್ ಥರ ಏನು ಕಟ್ ಮಾಡ್ಕೊಂಡಿರ್ತೀವಲ್ಲ ನಾವು ಅದ್ರೊಳಗೆಲ್ಲ ಇದೆಲ್ಲ ಫ್ರೈ ಆದಾಗಿದ್ದು ತುಂಬ್ಕೋಬೇಕು. ಎಲ್ಲ ಧನಿಯಾ ಆಮೇಲೆ ಅರಿಶಿನ ಆಮೇಲೆ ಹಚ್ಚ ಖಾರದ ಪುಡಿ ಏನು ಹಾಕಿರ್ತೀವಲ್ಲ ಸರಿಯಾಗಿ ಕುಡ್ಕೋಬೇಕು. ಆದಷ್ಟು ಗ್ಯಾಸ ಲೋ ಫ್ಲೇಮ್ ಒಳಗೆ ಇಡಬೇಕು. ಯಾಕಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಇದು ಅದಕ್ಕೆ. ಈಗ ನೋಡಿರಿ ಇದು ಗಡಿಗೆ ಒಣಗಿನ ಹಾಕಿದವಲ್ಲ ಇದು ಫ್ರೈ ಇದು ಮಿಕ್ಸಿ ಒಳಗೆ ಹಾಕಿದ್ದೇನೆ ಎಲ್ಲ ಐಟಮ್ಗಳು. ಈಗ ಸರಿಯಾಗಿದ್ದನು ಕುದ್ದದ್ದು ನೋಡಿರಿ. ಈಗ ಒಂದು 5 ನಿಮಿಷ ಬಿಟ್ಟಿದ್ದೆ ನಾನು. ಇದ್ರೊಳಗೆ ಸ್ವಲ್ಪ ಧನಿಯಾ ಹಾಕಿ ಆಮೇಲೆ ಮತ್ತೆ ಸ್ವಲ್ಪ ಅರಿಶಿನ ಹಾಕೀನಿ. ಅರಿಶಿನ ಎಲ್ಲ ಹಾಕಿದ್ಮೇಲೆ ಸ್ಪೆಷಲಿ ಮಸಾಲೆ ಖಾರ. ಈ ಹಳ್ಳಿ ಒಳಗೆ ಈ ಥರ ನಮ್ಮ ಅವ್ವರು ಕೊಟ್ಟಿದ್ದು ಮಸಾಲೆ ಖಾರ ಅಂತೂ ಎಲ್ಲ ಹೆಚ್ಚು ಹಾಕಲಿಲ್ಲ ಅಂದರೂ ಇದೊಂದೇ ಮಸಾಲೆ ಖಾರ ಹಾಕಿದ್ರು ನಡೀತದೆ. ಅಷ್ಟು ಮಸ್ತ್ ಆಗ್ಯದ. ಸ್ಪೆಷಲಿ ಮಸಾಲೆ ಖಾರ ಏನೂ ಇಲ್ಲಾಂದ್ರೆ 4-5 ತಿಂಗಳ ಮೇಲೆ ಆಯ್ತು ಇನ್ನೂ ಎಣ್ಣೆನೇ ಅದ. ಅಷ್ಟು ಚಂದ ಕುಟ್ಟಿ ಕೊಟ್ರೆ ಮಸಾಲೆ ಖಾರ. ಯಾಕಂದ್ರೆ ಪ್ರತಿ ಸಲ ನಮ್ಮ ಅವ್ರ ಬಳಿದೇ ತರ್ತೀವಿ ನಾವು ಮಸಾಲೆ ಖಾರ ಕುಟ್ಟಿ ಅವರು ಕಳಿಸ್ತಾರೆ. ಈಗ ನೋಡಿ ಸ್ವಲ್ಪ ಜಾಸ್ತಿ ಪ್ರಮಾಣನೇ ಮಸಾಲೆ ಖಾರ ಹಾಕೀನಿ. ಮಿಕ್ಸಿ ಒಳಗೇನು ಹಾಕಿದ್ವಿ ಅದೆಲ್ಲ ಫ್ರೈ ಮಾಡಿದ್ದೇವಲ್ಲ ಸ್ವಲ್ಪ ಇನ್ನೊಂದು ಸ್ವಲ್ಪ ಅದ್ರಾಗ ಸ್ವಲ್ಪ ಉಳಿದಿರ್ತದಲ್ಲ ಅದರೊಳಗೆ ನೀರು ಮಿಕ್ಸ್ ಮಾಡಿ ಮತ್ತು ನಮ್ಗೆ ಯಾವ ಪ್ರಮಾಣ ಬೇಕು ನೋಡಿ ಅಷ್ಟು ಪ್ರಮಾಣ ನೀರು ಹಾಕ್ಕೋಬೇಕು. ಇದು ಇನ್ನೊಂದು ಸ್ವಲ್ಪ ನೋಡಿರಿ ಇಲ್ಲಿ ಗಟ್ಟಿನೇ ಕಾಣಬೇಕು. ಇಲ್ಲಿ ಕಾಣ್ಲತ್ತಲ್ಲ ಪೂರ್ತಿ ತಿಳಿನೂ ಆಗಿಲ್ಲ ಇದು. ಇಲ್ಲಿ ತೋರಿಸ್ಲತ್ತೀನಿ ನೋಡಿರಿ ಅಷ್ಟು ಪ್ರಮಾಣ ಆದ್ರೆ ಸಾಕು. ಅಷ್ಟು ಗಟ್ಟಿನೂ ಅಲ್ಲ ಅಷ್ಟು ತಿಳಿನೂ ಅಲ್ಲ ಸಾಂಬಾರು. ಆಮೇಲೆ ಕುದೀತಾ ಇನ್ನೊಂದು ಸ್ವಲ್ಪ ಗಟ್ಟಿ ಆಗ್ತದೆ. ಈಗ ಸ್ವಲ್ಪ
ಮೊಟ್ಟೆ ಮಸಾಲ ಹಾಕೀನಿ, ಇಲ್ಲಾಂದ್ರೆ ಚಿಕನ್ ಮಸಾಲನೂ ಹಾಕ್ಬೋದು ಇದ್ರಾಗ. ಸ್ವಲ್ಪ ಮೊಟ್ಟೆ ಮಸಾಲ ಹಾಕಿ ಮ್ಯಾಗ ಸ್ವಲ್ಪ ಉಪ್ಪು ಹಾಕಿಬಿಟ್ರೆ ಒಂದು 5 ನಿಮಿಷ ಮ್ಯಾಗ ಮುಚ್ಚಿ ಬಿಟ್ರೆ ಮತ್ತು ಸ್ವಲ್ಪ ಕುದ್ದು ಟೇಸ್ಟ್ ಅನ್ನಿಸ್ತದ. ಈಗ ನೋಡಿರಿ ಕುದಿಲತ್ತದ, ಒಂದು 10 ನಿಮಿಷ ಬಿಟ್ಟೀನಿ. ಈಗ ಕುದಿಲತ್ತದ ಅಂತೇಳಿ ಈಗೆಲ್ಲ ಫ್ರೈ ಮಾಡಿದ್ನೆಲ್ಲ ತತ್ತಿಯನ್ನು ಇವೆಲ್ಲ ಇದ್ರಾಗ ಕೂಡಿಸ್ಕೊಳತ್ತೀನಿ ನೋಡಿರಿ. ಈಗ ನೋಡಿರಿ ಲಾಸ್ಟಿಗೆ ಒಂದು ತತ್ತಿ ಉಳ್ದದಲ್ಲ, ಈಗ ಇದನ್ನು ಕೂಡಿಸ್ಕೊಂಡು ಮತ್ತು ಸ್ವಲ್ಪ ಮ್ಯಾಗಿಟ್ಟು ಕುಡ್ಕೊಳ್ಳಿ ಅಂತೇಳಿ ತಿರುವಾಡ್ಲತ್ತೀನಿ. ಹೀಗೆ ಸ್ಮೆಲ್ಲ ಘಮ ಘಮ ಅಂತ ಸ್ಮೆಲ್ ಬರ್ಲತ್ತಿತ್ತು. ಯಾಕಂದ್ರೆ ಯಾವುದೇ ಸಾಂಬಾರು ಇರಲಿ ಎಷ್ಟು ಕುದೀತದಲ್ಲ ಅಷ್ಟು ಕುದ್ದಟ್ಟು ಟೇಸ್ಟ್ ಬರ್ತದೆ. ಈಗ ನೋಡಿರಿ ಎಷ್ಟು ಸ್ವಲ್ಪ ನೋಡಿರಿ ಅಗಳಿಗಿಂತಲೂ ಈಗ ಸ್ವಲ್ಪ ಜಾಸ್ತಿನೇ ಗಟ್ಟಿ ಆಗ್ಯದ ನೋಡಿರಿ. ಹಾಗೆ ತಿರುವಾಡ್ಕೊತಾನೆ ಇದ್ದೀನಿ, ಹಾಗೆ ಗಟ್ಟಿ ಪ್ರಮಾಣ ಆಗ್ತದೆ. ನಮಗೆ ಯಾವ ಥರ ಬೇಕು, ಇನ್ನೊಂದು ಸ್ವಲ್ಪ ಗಟ್ಟಿ ಬೇಕಂದ್ರೆ ಗಟ್ಟಿನೂ ಕುದಿಸ್ಕೋಬೋದು, ಇಲ್ಲಾಂದ್ರೆ ನಮ್ಗೆ ಇಷ್ಟ ಸಾಕಂದ್ರೂ ಬಿಡ್ಬೋದು. ನಾನು ಇನ್ನೂ ಸ್ವಲ್ಪ ಕುದಿಸ್ಬೇಕಂತೇಳಿ ಇನ್ನೂ ಒಂದು 5 ನಿಮಿಷ ಬಿಟ್ಟು ಈಗ ತೆಗಿಲಾತೀನಿ ನೋಡಿರಿ. ಈಗ ಎಷ್ಟು ಮಸ್ತ್ ಆಗ್ಯದ ಸ್ಮೆಲ್ ಅಂತೂ ಈಗ ಘಮ ಘಮ ಅಂತ ಬರ್ಲಾತಿತ್ತು. ಇದೆಲ್ಲ ಕುದ್ದಿದ್ದಾದ್ಮ್ಯಾಗ ಮ್ಯಾಗ ಸ್ವಲ್ಪ ಕೊತ್ತಂಬರಿ ಹಾಕಿ ಬಿಟ್ರೆ ಸ್ಪೆಷಲಾಗಿ ತತ್ತಿ ಸಾಂಬಾರು ರೆಡಿ ಆಯ್ತು ನೋಡಿರಿ. ಈಗ ಸ್ವಲ್ಪ ಈಗ ಕುಡ್ಕೊಳ್ಳಿ ಅಂತೇಳಿ ಈ ಸ್ವಲ್ಪ ಇದನ್ನು ಕುಡ್ಕೊಳ್ಳಿ ಅಂದ್ರೆ ಕೊತ್ತಂಬರಿನೂ ಕುಡ್ಕೊಳ್ಳಿ ಅಂತೇಳಿ ಮತ್ತು ಸ್ವಲ್ಪ ಗ್ಯಾಸ ಲೋ ಫ್ಲೇಮ್ ಒಳಗಿಟ್ಟು ಸ್ವಲ್ಪ ಪ್ರಮಾಣ ಕುದಿಸ್ಕೊಳತ್ತೀನಿ ನೋಡಿರಿ. ಈಗ ಮೊಟ್ಟೆ ಸಾಂಬಾರು ನೋಡಿರಿ ಭಾಳ ಅಂದ್ರೆ ಭಾಳ ಈಜಿ ಅದ, ಜಾಸ್ತಿ ಐಟಮ್ಗಳೇನು ಹತ್ತಂಗಿಲ್ಲ. ಈಗ ನೋಡಿರಿ ಮತ್ತು ಮ್ಯಾಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಬಿಟ್ರೆ ಮೊಟ್ಟೆ ಸಾಂಬಾರು ರೆಡಿ ನೋಡಿರಿ. ಎಷ್ಟು ಮಸ್ತ್ ಆಗ್ಯದ. ಯಾವುದರ ಬೇಕಾದರೂ ಕಾಂಬಿನೇಷನ್ ಆಗ್ತದ. ರೊಟ್ಟಿ ಆಗಲಿ, ಚಪಾತಿ ಆಗಲಿ, ವೈಟ್ ರೈಸ್ ಆಗಲಿ, ಜೀರಾ ರೈಸ್ ಆಗಲಿ, ಇದೇ ಅಂತಲ್ಲ ಅನ್ನ ಬೇಕಾದ್ರಾಗ ಹಚ್ಕೊಂಡು ತಿನ್ಬೋದು. ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಅನ್ನಿಸ್ತದೆ. ಇದ್ರ ಜೊತೆ ಇನ್ನೊಂದು ಏನತ್ತಂದ್ರೆ ಪ್ರತಿ ಸಲ ತಿನ್ನುವಾಗ ಚಿಕನ್ ಆಗಲಿ ಈ ತತ್ತಿ ಆಗಲಿ ಮಾಡುವಾಗ ಸ್ಪೆಷಲಿ ಉಳ್ಳಾಗಡ್ಡಿ ಇದ್ದರೆ ಟೇಸ್ಟ್ ಅನ್ನಿಸ್ತದೆ. ಅದಕ್ಕಾಗಿ ಉಳ್ಳಾಗಡ್ಡಿ ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಚ್ಚಿಟ್ರೆ ಮಸ್ತ್ ಅನ್ನಿಸ್ತದೆ ನೋಡಿರಿ. ಸಾಂಬಾರು ಅಂತೂ ನೋಡತ್ತಿದ್ದೆ ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಸ್ವಲ್ಪ ಟೇಸ್ಟ್ ನೋಡೇ ಬಿಡುಮಂತೇಳಿ ಟೇಸ್ಟ್ ನೋಡಿದೆ, ಭಾಳ ಅಂದ್ರೆ ಭಾಳ ಚಂದ ಅನ್ನಿಸ್ತು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ, ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತದೆ. ಯಾಕಂದ್ರೆ ಒಂದು ಸಲ ಮಾಡಿ ನೋಡ್ಕಿಸಿಂದ್ರೆ ಹೆಂಗಾಗ್ಯದ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಇವತ್ತಿನ ಲಾಗ ಇದಾಗಿರ್ತದೆ. ಇಲ್ಲಿ ನೋಡಿರಿ ಮೊಟ್ಟೆ ಸಾಂಬಾರು, ಆಮೇಲೆ ಬಿಸಿ ಬಿಸಿ ರೊಟ್ಟಿ, ಆಮೇಲೆ ನಿಂಬೆ ಹಣ್ಣು, ಆಮೇಲೆ ಉಳ್ಳಾಗಡ್ಡಿ, ಟೋಟಲಿ ಇವತ್ತಿನ ಅಡುಗೆ ಇದಾಗಿರ್ತದೆ. ಹೆಂಗಾಗ್ಯದ ಅಂತೇಳಿ ಕಮೆಂಟ್ ಮಾಡಿರಿ.